ಶಿಡ್ಲಘಟ್ಟದ ಪೌರಾಯುಕ್ತೆ ಅಮೃತ ಗೌಡ ಅವರ ಮೇಲೆ ಈ ರೀತಿಯಾಗಿ ಅವರಿಗೆ ಹಿಗ್ಗಾಮುಗ್ಗ ಚಾಡಿಸಿದ್ದು ಹಾಗೆ ಅವರಿಗೆ ಮಾನಹಾನಿಕರವಾಗಿ ಅವರನ್ನ ನಿಂದಿಸಿರೋ ಪ್ರಕರಣ ಕಂಪ್ಲೇಂಟ್ ದಾಖಲಾಗಿ 4 ದಿನ ಆದರೂ ಕೂಡ ಎಫ್ಐಆರ್ ಆಗಿ 4 ದಿನ ಆದರೂ ಕೂಡ ಕಾಂಗ್ರೆಸ್ ಮುಖಂಡ ರಾಜು ಗೌಡ ಅವರ ಬಂಧನ ಇನ್ನೂ ಆಗಿಲ್ಲ. ನಿರೀಕ್ಷಣಾ ಜಾಮೀನು ಕೂಡ ಮುಂದೂಡಿಕೆಯಾಗಿದೆ. ಈ ಕುರಿತು ಒಂದು ವರದಿ ಇದೆ, ಬನ್ನಿ ನೋಡೋಣ. ಸರ್ಪತೋರಿ ಬೆಲ ಸೇರಿದ ರಾಜು ಗೌಡ 4 ದಿನ 2 ಎಫ್ಐಆರ್, ಬಂಧನ ಯಾವಾಗ? ಸರ್ಕಾರಿ ಅಧಿಕಾರಿಗಳನ್ನು ಕಾಲು ಕಸದಂತೆ ನೋಡುವ ರಾಜು ಗೌಡನಿಗೆ. ಪೌರಾಯುಕ್ತೆ ಅಮೃತ ಗೌಡಗೆ ರಾಜು ಗೌಡ ಧಮಕಿ ಕೇಸಿನಲ್ಲಿ ಎಫ್ಐಆರ್ ಆಗಿ 4 ದಿನ ಕಳೆದರೂ ಇನ್ನೂ ಬಂಧನವಾಗಿಲ್ಲ. ಕಾಂಗ್ರೆಸ್ ಮುಖಂಡನ 2 ಫೋನ್ಗಳು ಸ್ವಿಚ್ ಆಫ್ ಆಗಿದ್ದು ರಾಜು ಗೌಡ ರಕ್ಷಣೆಗೆ ಸಚಿವರೊಬ್ಬರು ನಿಂತಿದ್ದಾರೆ ಎನ್ನುವ ಅನುಮಾನ ಮೂಡುತ್ತಾ ಇದೆ. ಎಸ್, ಶಿಡ್ಲಘಟ್ಟದಲ್ಲಿ ಬ್ಯಾನರ್ ವಿಚಾರಕ್ಕೆ ಪೌರಾಯುಕ್ತೆಗೆ ಧಮಕಿ ಹಾಕಿದ್ದು ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಅಮೃತ ಗೌಡಗೆ ಧಮಕಿ ಹಾಕಿದ್ದ ಕಾಂಗ್ರೆಸ್ ನಾಯಕ ರಾಜು ಗೌಡ ಬಂಧನಕ್ಕೆ ಆಗ್ರಹಿಸಲಾಗ್ತಾ ಇದೆ. ಧಮಕಿ ವೀರನಿಗೆ ಶ್ರೀರಕ್ಷೆ, ಅಧಿಕಾರಿಗೆ ಧಮಕಿ ಹಾಕಿದ ರಾಜು ಗೌಡ ಬಂಧನ ಯಾವಾಗ? 2 ಎಫ್ಐಆರ್ ದಾಖಲಾದರೂ ಕೂಡ ಬಂಧನಕ್ಕೆ ಮೀನಮೇಷ ಯಾಕೆ ಎಂಬ ಪ್ರಶ್ನೆ ಮೂಡ್ತಾ ಇದೆ. ನಿಜಕ್ಕೂ ಕಾಂಗ್ರೆಸ್ ಮುಖಂಡ ರಾಜು ಗೌಡ ತಲೆಮರೆಸಿಕೊಂಡ್ರ ಅನ್ನೋ ಅನುಮಾನ ಕೂಡ ಶುರುವಾಗಿದೆ. ರಾಜು ಗೌಡಗೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಶ್ರೀರಕ್ಷೆ ಇದೆ ಅಂತ ಹೇಳಲಾಗ್ತಾ ಇದೆ. ಸಚಿವರ ಮೂಲಕ ಬಂಧನ ಮಾಡದಂತೆ ಒತ್ತಡ ಹೇರಲಾಗ್ತಾ ಇದೆಯಾ ಅನ್ನೋ ಅನುಮಾನ ಕೂಡ ಮೂಡಿದೆ. ಇನ್ನು ರಾಜು ವಿರುದ್ಧ ಶಿಸ್ತು ಕ್ರಮಕ್ಕೆ ಸ್ವಪಕ್ಷದಲ್ಲಿ ಒತ್ತಡ ಹೇರ್ತಾ ಇದ್ದಾರಂತೆ. ಪಕ್ಷದಿಂದ ಕಿಕ್ಔಟ್ ಮಾಡುವಂತೆ ಸ್ವಪಕ್ಷೀಯರೇ ಆಗ್ರಹ ಮಾಡುತ್ತಿದ್ದಾರೆ. ಮಹಿಳೆಗೆ ಧಮಕಿ ಹಾಕಿದವನನ್ನ ಪಕ್ಷದಲ್ಲಿ ಇಟ್ಟುಕೊಂಡಿರುವುದಾದರೂ ಯಾಕೆ? ಇಂತಹ ನಾಯಕರಿಗೆ ಕಾಂಗ್ರೆಸ್ ನಾಯಕರ ಶ್ರೀರಕ್ಷೆ ಇದೆಯಾ ಅನ್ನೋ ಅನುಮಾನ ಮೂಡಿದೆ. ಇನ್ನು ರಾಜು ಗೌಡ ಬಂಧನಕ್ಕೆ ಆಗ್ರಹಿಸಿ ಕರವೇ ಸಿಂಹ ಸೈನ್ಯ ಕಾರ್ಯಕರ್ತರು ಪೋಸ್ಟರ್ಗಳನ್ನು ಹಂಚಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನಗರಸಭೆಗೆ ಭೇಟಿ ನೀಡಿ ಪೌರಾಯುಕ್ತೆ ಅಮೃತ ಗೌಡರನ್ನ ಭೇಟಿ ಮಾಡಿ ಅರಿಶಿನ ಕುಂಕುಮ, ರೇಷ್ಮೆ ಸೀರೆ, ಹೂಬಾಗಿನ ನೀಡಿ ಧೈರ್ಯವನ್ನು ತುಂಬಿದ್ದಾರೆ. ಹಬ್ಬದ ದಿನ ಅವರಿಗೆ ಹಬ್ಬ ಮಾಡ್ಕೊಳ್ಳಿಕ್ಕೂ ಆಗದೆ ಅವರ ನೋವು ಕೊಟ್ಟಿದ್ರು. ಹಾಗಾಗಿ ಅವರ ಹಬ್ಬದ ವಾತಾವರಣ ಮತ್ತೆ ನಾವು ನಿಮ್ ಜೊತೆ ಇದ್ದೀವಿ ಅಂತ ಹೇಳಿ ಒಂದು ಧೈರ್ಯವನ್ನು ತುಂಬಲಿಕ್ಕೆ ನಾವು ಬಂದಿದ್ದೀವಿ. ನಾವು ಸದಾ ನಿಮ್ ಜೊತೆಯಲ್ಲಿರ್ತೀವಿ ಮೇಡಮ್, ಯಾರಿಗೂ ಹೆದರಬೇಕಾಗಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಎಫರ್ಟ್ಸ್ ಹಾಕ್ತಾ ಇದ್ದಾರೆ ಸರ್. ಅವ್ರ ಪ್ರಯತ್ನ ಅವ್ರು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ಅದು ಮಾಡ್ತಾರೆ, ಆದಷ್ಟು ಬೇಗ ಆಗತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಆಗತ್ತೆ. ಜನವರಿ 22ಕ್ಕೆ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ. ಈ ನಡುವೆ ಎಲ್ಲೋ ಅಡಗಿ ಕುಳಿತಿರುವಂತಹ ರಾಜು ಗೌಡ ಅಲ್ಲಿಂದಲೇ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದರು. ತನಿಖಾಧಿಕಾರಿಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ನೀಡಿದ ಚಿಂತಾಮಣಿ ಜೆಎಂಎಫ್ಸಿ ಕೋರ್ಟ್ ಜನವರಿ 22ಕ್ಕೆ ವಿಚಾರಣೆ ಮುಂದೂಡಿದೆ. ಈ ಮಧ್ಯೆ ರಾಜು ಗೌಡ ಮನೆಗೆ ಶಿಡ್ಲಘಟ್ಟ ಪೊಲೀಸರು ಭೇಟಿ ನೀಡಿದ್ದು ಎಲ್ಲೋ ಅಡಗಿರುವಂತಹ ರಾಜು ಗೌಡ ಅರೆಸ್ಟ್ ಆಗ್ತಾರ ಅಂತ ಕಾದು ನೋಡಬೇಕಾಗುತ್ತೆ. ಮಂಜುನಾಥ್ ದಿನ್ನೂರ್, ರಿಪಬ್ಲಿಕ್ ಕನ್ನಡ, ಚಿಕ್ಕಬಳ್ಳಾಪುರ. ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ರಾಜುಗೌಡ ಇನ್ನೂ ಅವ್ರನ್ನ ವಶಕ್ಕೆ ಪಡ್ಕೊಂಡಿಲ್ಲ. 4 ದಿನ ಆಗಿದೆ ಎಫ್ಐಆರ್ ಆಗಿ. ಏನಿದು, ಯಾರಾದ್ರೂ ಗಾರ್ಡ್ ಮಾಡ್ತಾ ಇದ್ದಾರ ಅವ್ರನ್ನ? ಯಾರಾದ್ರೂ ಅವ್ರನ್ನ ಸೇಫ್ ಗಾರ್ಡ್ ಮಾಡ್ತಾ ಇದ್ದಾರಾ? ಏನ್ ಕತೆ ಅಂತ ಬಸವರಾಜ್? ಖಂಡಿತ ರಂಜಿತ್, ಮೇಲ್ನೋಟಕ್ಕೆ ಈ ತರದ ಭಾಸವಾಗ್ತಾ ಇದೆ. ಯಾಕಂದ್ರೆ ರಾಜ್ಯ ಸರ್ಕಾರ ಕಾಂಗ್ರೆಸ್ ಪಕ್ಷದ್ದೇ ಇರೋದ್ರಿಂದ ಸಹಜವಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ನಾಯಕ ಈ ಸಂದರ್ಭದಲ್ಲಿ ಆತನನ್ನ ಬಂಧನ ಮಾಡಿದ್ರೆ ಸಹಜವಾಗಿ ಕಾಂಗ್ರೆಸ್ ಪಕ್ಷದ ಮೇಲೆ ವಿರೋಧ ಪಕ್ಷಗಳು ಕೂಡ ಮುಗಿಬೀಳುವಂತ ಸಾಧ್ಯತೆಗಳಿದಾವೆ. ಈಗಾಗಲೇ ಮುಗಿಬಿದ್ದಿದ್ದಾವೆ. ನಿಮ್ಮ ಮುಖಂಡ, ನಿಮ್ಮ ಅಭ್ಯರ್ಥಿ ಈ ತರಹದ ವರ್ತನೆಯನ್ನು ತೋರಿದ್ದಾರೆ, ಅದರಲ್ಲೂ ಮಹಿಳಾ ಅಧಿಕಾರಿಗೆ ಈ ರೀತಿಯಾದಂತಹ ಆಕ್ರೋಶವನ್ನು ವ್ಯಕ್ತಪಡಿಸಿ ಅದರಲ್ಲೂ ನಿಂದನೆ ಮಾಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ವಿರೋಧ ಪಕ್ಷಗಳು ತಿರುಗಿ ಬಿದ್ದಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಏನಾದರೂ ಆತನನ್ನ ಬಂಧನ ಮಾಡಿದ್ದೆ ಆದಲ್ಲಿ ಮತ್ತೆ ಮಾಧ್ಯಮಗಳ ಅಟೆನ್ಷನ್ ಆ ಕಡೆ ಆಗುತ್ತೆ. ಸಹಜವಾಗಿ ಇದೊಂದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ ಅನ್ನುವಂತ ಕಾರಣಕ್ಕಾಗಿ ರಾಜ್ಯ ಸರ್ಕಾರವೂ ಕೂಡ ಇರಬಹುದು, ಅದರಲ್ಲಿ ಒಂದಷ್ಟು ಸಚಿವರು ಕೂಡ ಒತ್ತಡವನ್ನು ಹೇರ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಸದ್ಯಕ್ಕೆ ಬಂಧನ ಬೇಡ ಅನ್ನುವಂಥದ್ದು. ಈ ತರಹದ ಆರೋಪಗಳಲ್ಲಿ ಆತ ಬಂದು ತಲೆಮರೆಸಿಕೊಂಡ್ರು ಕೂಡ ಎಷ್ಟು ದೂರ ಹೋಗಿ ಸಾಧ್ಯ ಅನ್ನುವಂತ ಮಾತುಗಳನ್ನ ಗೃಹ ಸಚಿವರು ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಬಂಧನ ಮಾಡ್ತೇವೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ, ಆದ್ರೆ ಕಾರ್ಯಗತವಂತ ಆಗ್ತಾ ಇಲ್ಲ. ಸಹಜವಾಗಿ ಈ ತರಹದ ಅನುಮಾನಗಳು ಈಗ ಎದ್ದೇಳ್ತಾ ಇರ್ತಕ್ಕಂಥದ್ದು. ಇನ್ನೊಂದು ಕಡೆ ಒಂದು ಪಕ್ಷ
ಪಕ್ಷದಿಂದ ಉಚ್ಚಾಟನೆ ಮಾಡಬೇಕನ್ನುವಂತಹ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದಾವೆ. ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಈ ಬಗ್ಗೆ ಚಿಂತನೆ ನಡೀತಾ ಇದೆ. ಆದ್ರೆ ಕ್ರಮ ಮಾತ್ರ ಆಗ್ತಿಲ್ಲ. ಒಂದು ಉಚ್ಚಾಟನೆ ಆಗ್ಬಿಟ್ರೆ ಮತ್ತೆ ಆ ವಿರೋಧ ಪಕ್ಷಗಳಿಗೆ ಆಹಾರ ಆಗುತ್ತೆ ಅನ್ನುವಂತ ಕಾರಣಕ್ಕಾಗಿ ಮೀನಾಮೇಷ ಎಣಿಸಲಾಗ್ತಾ ಇದೆ ಅನ್ನುವಂಥದ್ದು ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದಾವೆ. ಹೀಗಾಗಿ ರಾಜೀವ್ ಗೌಡ ಅವರ ಬಂಧನ ಯಾವಾಗ ಆಗುತ್ತೆ ಅನ್ನುವಂತ ಪ್ರಶ್ನೆ ಸಹಜವಾಗಿ ಎದ್ದಿರ್ತಕ್ಕಂಥದ್ದು. ಈಗಾಗಲೇ 4 ದಿನಗಳಿಂದ ಪೊಲೀಸ್ ಇಲಾಖೆ ಹುಡುಕ್ತಾ ಇದ್ರು ಕೂಡ ಸಿಗ್ತಿಲ್ಲ ಅನ್ನುವಂಥದ್ದು ಬಹಳ ಪ್ರಶ್ನೆ ಆಗಿದೆ. ಎಂತಹ ಅಪರಾಧಿಗಳನ್ನು ಹಿಡ್ಕೊಂಡ್ ಬರ್ತಕ್ಕಂಥ ಪೊಲೀಸ್ ಇಲಾಖೆ ಈ ತರಹದ ಒಂದು ಸಣ್ಣ ಅಪರಾಧವನ್ನು ಮಾಡಿದಂತವ್ರನ್ನ ಹಿಡಿಯೋಕೆ ಇಷ್ಟೊಂದು ಸಮಯ ಬೇಕಾ ಅನ್ನುವಂತ ಪ್ರಶ್ನೆಗಳು ಎದುರಿದ್ದಾವೆ. ಹಾಗಾಗಿ ಸರ್ಕಾರದಲ್ಲಿ ಅವರಿಗೆ ಒಂದಷ್ಟು ಬೆಂಬಲ ಸಿಗ್ತಾ ಇದೆ ಮತ್ತು ಅವರಿಗೆ ಪರವಾಗಿ ಒಂದಷ್ಟು ಲಾಬಿಯನ್ನು ಮಾಡಲಾಗ್ತಾ ಇದೆ ಅನ್ನುವಂತ ಅನುಮಾನಗಳು ಈಗ ವ್ಯಕ್ತವಾಗ್ತಾ ಇದಾವೆ. ಸಹಜವಾಗಿ ಸಾರ್ವಜನಿಕರಲ್ಲೂ ಕೂಡ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್. ಶಿಡ್ಲಘಟ್ಟದ ಪೌರಾಯುಕ್ತೆ ಅಮೃತ ಗೌಡ ಅವರ ಮೇಲೆ ಈ ರೀತಿಯಾಗಿ ಅವರಿಗೆ ಹಿಗ್ಗಾಮುಗ್ಗ ಚಾಡಿಸಿದ್ದು ಹಾಗೆ ಅವರ ಮಾನಹಾನಿಕರವಾಗಿ ಅವರನ್ನ ನಿಂದಿಸಿರೋ ಪ್ರಕರಣ ಕಂಪ್ಲೇಂಟ್ ದಾಖಲಾಗಿ 4 ದಿನ ಆದರೂ ಕೂಡ, ಎಫ್ಐಆರ್ ಆಗಿ 4 ದಿನ ಆದರೂ ಕೂಡ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರ ಬಂಧನ ಇನ್ನೂ ಆಗಿಲ್ಲ. ನಿರೀಕ್ಷಣಾ ಜಾಮೀನು ಕೂಡ ಮುಂದೂಡಿಕೆಯಾಗಿದೆ. ಈ ಕುರಿತು ಒಂದು ವರದಿ ಇದೆ, ಬನ್ನಿ ನೋಡೋಣ. ಸರ್ಪತೋರಿ ಬೆಲಸೇರಿದ ರಾಜೀವ್ ಗೌಡ 4 ದಿನ 2 ಎಫ್ಐಆರ್, ಬಂಧನ ಯಾವಾಗ? ಸರ್ಕಾರಿ ಅಧಿಕಾರಿಗಳನ್ನು ಕಾಲು ಕಸದಂತೆ ನೋಡುವ ರಾಜೀವ್ ಗೌಡನಿಗೆ. ಪೌರಾಯುಕ್ತೆ ಅಮೃತ ಗೌಡಗೆ ರಾಜೀವ್ ಗೌಡ ಧಮಕಿ ಕೇಸಿನಲ್ಲಿ ಎಫ್ಐಆರ್ ಆಗಿ 4 ದಿನ ಕಳೆದರೂ ಇನ್ನೂ ಬಂಧನವಾಗಿಲ್ಲ. ಕಾಂಗ್ರೆಸ್ ಮುಖಂಡನ 2 ಫೋನ್ಗಳು ಸ್ವಿಚ್ ಆಫ್ ಆಗಿದ್ದು ರಾಜೀವ್ ಗೌಡ ರಕ್ಷಣೆಗೆ ಸಚಿವರೊಬ್ಬರು ನಿಂತಿದ್ದಾರೆ ಎನ್ನುವ ಅನುಮಾನ ಮೂಡ್ತಾ ಇದೆ. ಎಸ್, ಶಿಡ್ಲಘಟ್ಟದಲ್ಲಿ ಬ್ಯಾನರ್ ವಿಚಾರಕ್ಕೆ ಪೌರಾಯುಕ್ತೆಗೆ ಧಮಕಿ ಹಾಕಿದ್ದು ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಅಮೃತ ಗೌಡಗೆ ಧಮಕಿ ಹಾಕಿದ್ದ ಕಾಂಗ್ರೆಸ್ ನಾಯಕ ರಾಜೀವ್ ಗೌಡ ಬಂಧನಕ್ಕೆ ಆಗ್ರಹಿಸಲಾಗ್ತಾ ಇದೆ. ಧಮಕಿ ವೀರನಿಗೆ ಶ್ರೀರಕ್ಷೆ. ಅಧಿಕಾರಿಗೆ ಧಮಕಿ ಹಾಕಿದ ರಾಜೀವ್ ಗೌಡ ಬಂಧನ ಯಾವಾಗ? 2 ಎಫ್ಐಆರ್ ದಾಖಲಾದರೂ ಕೂಡ ಬಂಧನಕ್ಕೆ ಮೀನಮೇಷ ಯಾಕೆ ಎಂಬ ಪ್ರಶ್ನೆ ಮೂಡ್ತಾ ಇದೆ. ನಿಜಕ್ಕೂ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ತಲೆಮರೆಸಿಕೊಂಡ್ರ ಅನ್ನೋ ಅನುಮಾನ ಕೂಡ ಶುರುವಾಗಿದೆ. ರಾಜೀವ್ ಗೌಡಗೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಶ್ರೀರಕ್ಷೆ ಇದೆ ಅಂತ ಹೇಳಲಾಗ್ತಾ ಇದೆ. ಸಚಿವರ ಮೂಲಕ ಬಂಧನ ಮಾಡದಂತೆ ಒತ್ತಡ ಹೇರಲಾಗ್ತಾ ಇದೆಯಾ ಅನ್ನೋ ಅನುಮಾನ ಕೂಡ ಮೂಡಿದೆ. ಇನ್ನು ರಾಜೀವ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಸ್ವಪಕ್ಷದಲ್ಲಿ ಒತ್ತಡ ಹೇರ್ತಾ ಇದ್ದಾರಂತೆ. ಪಕ್ಷದಿಂದ ಕಿಕ್ಔಟ್ ಮಾಡುವಂತೆ ಸ್ವಪಕ್ಷೀಯರೇ ಆಗ್ರಹ ಮಾಡುತ್ತಿದ್ದಾರೆ. ಮಹಿಳೆಗೆ ಧಮಕಿ ಹಾಕಿದವನನ್ನ ಪಕ್ಷದಲ್ಲಿ ಇಟ್ಟುಕೊಂಡಿರುವುದಾದರೂ ಯಾಕೆ? ಇಂತಹ ನಾಯಕರಿಗೆ ಕಾಂಗ್ರೆಸ್ ನಾಯಕರ ಶ್ರೀರಕ್ಷೆ ಇದೆಯಾ ಅನ್ನೋ ಅನುಮಾನ ಮೂಡಿದೆ. ಇನ್ನು ರಾಜೀವ್ ಗೌಡ ಬಂಧನಕ್ಕೆ ಆಗ್ರಹಿಸಿ ಕರವೇ ಸಿಂಹ ಸೈನ್ಯ ಕಾರ್ಯಕರ್ತರು ಪೋಸ್ಟರ್ಗಳನ್ನು ಹಂಚಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನಗರಸಭೆಗೆ ಭೇಟಿ ನೀಡಿ ಪೌರಾಯುಕ್ತೆ ಅಮೃತ ಗೌಡರನ್ನ ಭೇಟಿ ಮಾಡಿ ಅರಿಶಿನ ಕುಂಕುಮ, ರೇಷ್ಮೆ ಸೀರೆ, ಹೂಬಾಗಿನ ನೀಡಿ ಧೈರ್ಯವನ್ನು ತುಂಬಿದ್ದಾರೆ. ಹಬ್ಬದ ದಿನ ಅವರಿಗೆ ಹಬ್ಬ ಮಾಡ್ಕೊಳ್ಳಿಕ್ಕೂ ಆಗದೆ ಅವರ ನೋವು ಕೊಟ್ಟಿದ್ರು. ಹಾಗಾಗಿ ಅವರ ಹಬ್ಬದ ವಾತಾವರಣ ಮತ್ತೆ ನಾವು ನಿಮ್ ಜೊತೆ ಇದ್ದೀವಿ ಅಂತೇಳಿ ಒಂದು ಧೈರ್ಯವನ್ನು ತುಂಬಲಿಕ್ಕೆ ನಾವು ಬಂದಿದ್ದೀವಿ. ನಾವು ಸದಾ ನಿಮ್ ಜೊತೆಯಲ್ಲಿರ್ತೀವಿ ಮೇಡಮ್, ಯಾರಿಗೂ ಹೆದರಬೇಕಾಗಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಎಫರ್ಟ್ಸ್ ಹಾಕ್ತಾ ಇದ್ದಾರೆ ಸರ್. ಅವ್ರ ಪ್ರಯತ್ನ ಅವ್ರು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ಅದು ಮಾಡ್ತಾರೆ, ಆದಷ್ಟು ಬೇಗ ಆಗತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಆಗತ್ತೆ. ಜನವರಿ 22ಕ್ಕೆ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ. ಈ ನಡುವೆ ಎಲ್ಲೋ ಅಡಗಿ ಕುಳಿತಿರುವಂತಹ ರಾಜೀವ್ ಗೌಡ ಅಲ್ಲಿಂದಲೇ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದರು. ತನಿಖಾಧಿಕಾರಿಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ನೀಡಿದ ಚಿಂತಾಮಣಿ ಜೆಎಂಎಫ್ಸಿ ಕೋರ್ಟ್ ಜನವರಿ 22ಕ್ಕೆ ವಿಚಾರಣೆ ಮುಂದೂಡಿದೆ. ಈ ಮಧ್ಯೆ ರಾಜೀವ್ ಗೌಡ ಮನೆಗೆ ಶಿಡ್ಲಘಟ್ಟ ಪೊಲೀಸರು ಭೇಟಿ ನೀಡಿದ್ದು ಎಲ್ಲೋ ಅಡಗಿರುವಂತಹ ರಾಜೀವ್ ಗೌಡ ಅರೆಸ್ಟ್ ಆಗ್ತಾರ ಅಂತ ಕಾದು ನೋಡಬೇಕಾಗುತ್ತೆ. ಮಂಜುನಾಥ್ ದಿನ್ನೂರ್, ರಿಪಬ್ಲಿಕ್ ಕನ್ನಡ, ಚಿಕ್ಕಬಳ್ಳಾಪುರ. ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ರಾಜೀವ್ ಗೌಡ ಇನ್ನೂ ಅವ್ರನ್ನ ವಶಪಡ್ಕೊಂಡಿಲ್ಲ. 4 ದಿನ ಆಗಿದೆ ಎಫ್ಐಆರ್ ಆಗಿ. ಏನಿದು? ಯಾರಾದ್ರೂ ಗಾರ್ಡ್ ಮಾಡ್ತಾ ಇದ್ದಾರಾ ಅವ್ರನ್ನ? ಯಾರಾದ್ರೂ ಅವ್ರನ್ನ ಸೇಫ್ ಗಾರ್ಡ್ ಮಾಡ್ತಾ ಇದ್ದಾರಾ? ಏನ್ ಕತೆ ಅಂತ ಬಸವರಾಜ್?
ಖಂಡಿತ ರಂಜಿತ್, ಮೇಲ್ನೋಟಕ್ಕೆ ಈ ತರದ ಭಾಸವಾಗ್ತಾ ಇದೆ. ಯಾಕಂದ್ರೆ ರಾಜ್ಯ ಸರ್ಕಾರ ಕಾಂಗ್ರೆಸ್ ಪಕ್ಷದ್ದೇ ಇರೋದ್ರಿಂದ ಸಹಜವಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ನಾಯಕ ಈ ಸಂದರ್ಭದಲ್ಲಿ ಆತನನ್ನ ಬಂಧನ ಮಾಡಿದ್ರೆ ಸಹಜವಾಗಿ ಕಾಂಗ್ರೆಸ್ ಪಕ್ಷದ ಮೇಲೆ ವಿರೋಧ ಪಕ್ಷಗಳು ಕೂಡ ಮುಗಿಬೀಳುವಂತ ಸಾಧ್ಯತೆಗಳಿದಾವೆ. ಈಗಾಗಲೇ ಮುಗಿಬಿದ್ದಿದ್ದಾವೆ. ನಿಮ್ಮ ಮುಖಂಡ, ನಿಮ್ಮ ಅಭ್ಯರ್ಥಿ ಈ ತರಹದ ವರ್ತನೆಯನ್ನು ತೋರಿದ್ದಾರೆ, ಅದರಲ್ಲೂ ಮಹಿಳಾ ಅಧಿಕಾರಿಗೆ ಈ ರೀತಿಯಾದಂತಹ ಆಕ್ರೋಶವನ್ನು ವ್ಯಕ್ತಪಡಿಸಿ ಅದರಲ್ಲೂ ನಿಂದನೆ ಮಾಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ವಿರೋಧ ಪಕ್ಷಗಳು ತಿರುಗಿ ಬಿದ್ದಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಏನಾದರೂ ಆತನನ್ನ ಬಂಧನ ಮಾಡಿದ್ದೆ ಆದಲ್ಲಿ ಮತ್ತೆ ಮಾಧ್ಯಮಗಳ ಅಟೆನ್ಷನ್ ಆ ಕಡೆ ಆಗುತ್ತೆ, ಸಹಜವಾಗಿ ಇದೊಂದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ ಅನ್ನುವಂತ ಕಾರಣಕ್ಕಾಗಿ ರಾಜ್ಯ ಸರ್ಕಾರವೂ ಕೂಡ ಇರಬಹುದು, ಅದರಲ್ಲಿ ಒಂದಷ್ಟು ಸಚಿವರು ಕೂಡ ಒತ್ತಡವನ್ನು ಹೇರ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಸದ್ಯಕ್ಕೆ ಬಂಧನ ಬೇಡ ಅನ್ನುವಂಥದ್ದು. ಈ ತರಹದ ಆರೋಪಗಳಲ್ಲಿ ಆತ ಬಂದು ತಲೆಮರೆಸಿಕೊಂಡ್ರು ಕೂಡ ಎಷ್ಟು ದೂರ ಹೋಗಕ್ಕೆ ಸಾಧ್ಯ ಅನ್ನುವಂತ ಮಾತುಗಳನ್ನ ಗೃಹ ಸಚಿವರು ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಬಂಧನ ಮಾಡ್ತೇವೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ, ಆದ್ರೆ ಕಾರ್ಯಗತವಂತ ಆಗ್ತಾ ಇಲ್ಲ. ಸಹಜವಾಗಿ ಈ ತರಹದ ಅನುಮಾನಗಳು ಈಗ ಎದ್ದೇಳ್ತಾ ಇರ್ತಕ್ಕಂಥದ್ದು. ಇನ್ನೊಂದು ಕಡೆ ಒಂದು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕನ್ನುವಂತಹ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದಾವೆ. ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಈ ಬಗ್ಗೆ ಚಿಂತನೆ ನಡೀತಾ ಇದೆ, ಆದ್ರೆ ಕ್ರಮ ಮಾತ್ರ ಆಗ್ತಿಲ್ಲ. ಒಂದು ಉಚ್ಚಾಟನೆ ಆಗ್ಬಿಟ್ರೆ ಮತ್ತೆ ಆ ವಿರೋಧ ಪಕ್ಷಗಳಿಗೆ ಆಹಾರ ಆಗುತ್ತೆ ಅನ್ನುವಂತ ಕಾರಣಕ್ಕಾಗಿ ಮೀನಾಮೇಷ ಎಣಿಸಲಾಗ್ತಾ ಇದೆ ಅನ್ನುವಂಥದ್ದು ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದಾವೆ. ಹೀಗಾಗಿ ರಾಜೀವ್ ಗೌಡ ಅವರ ಬಂಧನ ಯಾವಾಗ ಆಗುತ್ತೆ ಅನ್ನುವಂತ ಪ್ರಶ್ನೆ ಸಹಜವಾಗಿ ಎದ್ದಿರ್ತಕ್ಕಂಥದ್ದು. ಈಗಾಗಲೇ 4 ದಿನಗಳಿಂದ ಪೊಲೀಸ್ ಇಲಾಖೆ ಹುಡುಕ್ತಾ ಇದ್ರು ಕೂಡ ಸಿಗ್ತಿಲ್ಲ ಅನ್ನುವಂಥದ್ದು ಬಹಳ ಪ್ರಶ್ನೆ ಆಗಿದೆ. ಎಂತಹ ಅಪರಾಧಿಗಳನ್ನು ಹಿಡ್ಕೊಂಡ್ ಬರ್ತಕ್ಕಂಥ ಪೊಲೀಸ್ ಇಲಾಖೆ ಈ ತರಹದ ಒಂದು ಸಣ್ಣ ಅಪರಾಧವನ್ನು ಮಾಡಿದಂತವ್ರನ್ನ ಹಿಡಿಯೋಕೆ ಇಷ್ಟೊಂದು ಸಮಯ ಬೇಕಾ ಅನ್ನುವಂತ ಪ್ರಶ್ನೆಗಳು ಎದುರಿದ್ದಾವೆ. ಹಾಗಾಗಿ ಸರ್ಕಾರದಲ್ಲಿ ಅವರಿಗೆ ಒಂದಷ್ಟು ಬೆಂಬಲ ಸಿಗ್ತಾ ಇದೆ ಮತ್ತು ಅವರಿಗೆ ಪರವಾಗಿ ಒಂದಷ್ಟು ಲಾಬಿಯನ್ನು ಮಾಡಲಾಗ್ತಾ ಇದೆ ಅನ್ನುವಂತ ಅನುಮಾನಗಳು ಈಗ ವ್ಯಕ್ತವಾಗ್ತಾ ಇದಾವೆ. ಸಹಜವಾಗಿ ಸಾರ್ವಜನಿಕರಲ್ಲೂ ಕೂಡ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್.